नमो भक्तपारा नमो दिव्य तेज नमो भूतनाथ नमो भूतनाथ नमो देवदेवा नमो भक्तपारा नमो दिव्य तेज नमो भूतनाथ भववेदसारा सदा निर्विकारा भववेदसारा सदा निर्विकारा नमो लोकपाल नमो नादलोल नमो पार्वती वल्लभा नीलकण्ठ नमो भूतनाथ नमो देवदेवा नमो भक्तपाला नमो दिव्य तेज नमो भूतनाथ सदा सुप्रकाश महापापनाश सदा सुप्रकाश महापापनाश काशी विश्वनाथ दया सिंधुनाथ नमो पार्वती वल्लभा ಸ್ಥಾಪಿತವಾದಂಥ ಪುಣ್ಯತಮವಾದಂಥ ಈ ಕ್ಷೇತ್ರದಲ್ಲಿ ಶಿವಪಾರ್ವತಿ ವಿವಾಹೋತ್ಸವ ನಡೆಯುವಂಥದ್ದು. ಈ ಶಿವಪಾರ್ವತಿ ವಿವಾಹೋತ್ಸವವನ್ನು ಪ್ರತಿ ವರ್ಷವೂ ದೇವರ ಸನ್ನಿಧಿಯಲ್ಲಿ ಅನೂಚಾನವಾಗಿ ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಇಲ್ಲೇ ಯಾಕೆ ಮಾಡ್ತೇವೆ ಹೇಳೋದಕ್ಕೂ ಬಹಳ ಪುರಾಣದಲ್ಲಿ ಉಂಟು. ಅದು ಅಪ್ರಸ್ತುತ ಈಗ. ಆಗ ಶಂಕರನಾರಾಯಣ ಯಾಕೆ ಬಂತು? ಶಂಕರನಾರಾಯಣ, ಅರ್ಧನಾರಿ, ನಟೇಶ್ವರ, ಉಮಾಮೇಶ್ವರ, ಲಕ್ಷ್ಮೀನಾರಾಯಣ ಎಲ್ಲ ಯಾಕೆ ಹೇಳ್ತೇವೆ? ಅದರಲ್ಲಿ ಯಾಕೆ ಮೊದಲಿಗೆ ಸ್ತ್ರೀಯ ಹೆಸರನ್ನೇ ಯಾಕೆ ಅಂತ ಹೇಳ್ತೇವೆ? ಅದಕ್ಕೆಲ್ಲ ಭಾಳಷ್ಟು ಗೋಕರ್ಣೋತ್ಸವ ಮಾಡುವಂಥ ಸ್ಥಾನದ ಸಂಬಂಧಪಟ್ಟಂಥ ಗೌಡರು ಇವತ್ತು ಬಸವನ ತರ್ತಾರೆ ಅಥವಾ ಗಂಡು ಕರ ತರ್ತಾರೆ. ಅದನ್ನು ಬೆಚ್ಚುವುದು ಅಂತ ಹೇಳ್ತಾರೆ. ಅದು ಬೆಚ್ಚುವ ಉತ್ಸವ ಆದ ನಂತರ ಎತ್ತನ ಬೆಚ್ಚುವ ಅಂತ ವಕ್ರ ಭಾಷೆಯಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಗೋಕ್ರೀಡನೋತ್ಸವ ಅಂತ ಹೇಳ್ತಾರೆ. ಎತ್ತನ ಬೆಚ್ಚುವುದು ಯಾವ ಕಾಲ ಕಾಲಕ್ಕೆ ಮಳೆ ಬರಬೇಕು, ಮಳೆ ಬಂದಂಥ ಸರಿಯಾದ ರೀತಿಯಲ್ಲಿ ಬೆಳೆ ಬರಬೇಕು, ಬೆಳೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೆಲೆ ಬರಬೇಕು. ಆ ಸರಿ ಬೆಲೆ ಬರದಿದ್ದರೆ ರೈತರಿಗೆ ಮತ್ತು ನಮಗೂ ಕೂಡ ಬೆಲೆ ಇಲ್ಲ. ಹಾಗಾಗಿ ಬೆಲೆ ಇದೆಲ್ಲೂ ಬರಬೇಕಾದ್ರೆ ಕಾಲ ಕಾಲಕ್ಕೆ ಮಳೆ ಬೆಳಬೇಕು. ಈ ಮಳೆ ಬೆಳೆಗಳು ಸರಿ ಆಗಬೇಕಾದ್ರೆ ಇಂಥ ಉತ್ಸವಗಳು ನಡೆಯಬೇಕು. ಮಂಗಳೋತ್ಸವ, ಈ ಶಿವಪಾರ್ವತಿಯ ಮಂಗಳೋತ್ಸವ. ಮಂಗಳಾಪತಿ ಈಶಾನ ಮಂಗಳಾನಾಂಚ ಮಂಗಳಂ ಮಧ್ಯಾಹ್ನ ಮಂಗಳಮೂರ್ತಿಗಳು ಮಂಗಳೇಶ್ವರ. ಈ ನಮ್ಮ ಅರ್ಥಕ್ಕೆ ನಮ್ಮ ವಿಶೇಷ ಹೆಮ್ಮೆ ಉಂಟು. ಇರಬೇಕು. ಯಾಕಂದರೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಅವಸರ ಮಾಡಬೇಡಿ. ರುದ್ರನೇ ಹೇಳಿದ್ರೆ ನಮಸ್ಕಾರ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ. ಇಡೀ ಜಗತ್ತಿಗೆ ಕೈಗಾಡಿಸುವಂಥ ಮಹಾಪ್ರಭುವಿದೆ. ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ರುದ್ರನು ಮಾಡಿದೆ ಪೂಜೆ ಮಾಡ್ಬೋದ? ಅದನ್ನು ಬೇಗ ಮುಗಿಸಬಾರ್ದು. ಯಾವುದನ್ನು ಎಷ್ಟು ಬೇಕೋ ಅಷ್ಟು ಹೇಳಿದರು. ಜಾಸ್ತಿ ಬೇಡ, ವಿಶೇಷತೆ ಬೇಡ. ಪೂಜೆ ಮಾಡಿದರೆ ಈಶ್ವರನ ಕಲ್ಲಿನಲ್ಲಿ ಈಶ್ವರ ಕಾಣ್ತೇವೆ ಅಂತ ಹೇಳ್ತಾರೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ. ಅಂಥದ್ದನ್ನೆಲ್ಲ ಮಾಡಲಿಕ್ಕೆ ಪ್ರತಿಯೊಬ್ಬ ಪೂಜೆ ಮಾಡೋರು. ನಾವು ಬಂತು ಅರ್ಚಕರು, ನೀವು ಜಾನಿ ಈ ದೇವರದೇ ತಿಥರ್ಕನಾಶ ವ್ಯೋಮೇವ ವಾರಿಧರ ಸಂತತಿ ವದ್ಭವಂತಿ ಓಮೇಶ್ರೇತಮವಾಪ್ತ ತಾಣು ವದಂತಿ ಜಲಜಾಕ್ ಮುನೀಂದ್ರ ಮುಖ್ಯಾ ಶಾಖಾ. ಈಗ ಇಂಥ ಸಂದರ್ಭದಲ್ಲಿ ನಾನು ಸ್ಥಾಣು ಅಂದರೆ ಸ್ಥಿರೀಕರಣವಾಗಿರುವಂಥದ್ದು. ಸ್ಥಾಣು ಇಡೀ ಜಗತ್ತಿನಲ್ಲಿ ನಾನು ಸ್ಥಾಣುವಾಗಿ ಇರೋದ್ರಿಂದ, ಗಟ್ಟಿಯಾಗಿ ನಿಂತಿದ್ದರಿಂದ ನನಗೆ ಸ್ಥಾಣು ಅಂತ ಹೇಳ್ತಾರೆ. ಅಂಥ ಸ್ಥಾಣು ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೇನೆ. ನಾನು ಇಲ್ಲಿಂದ ಸ್ಥಾಣು, ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ ಅಂತ ಸ್ಥಾಣು ಬಂದಿದೆ. ಶಾಖ ಮತ್ತು ಎಲೆ ಚಿಗುರುಗಳಿರದ ಟೊಂಗೆಗಳಿರದಂತಹ ಮರಗಳನ್ನು
ಸ್ಥಾಣು ಅಂತ ಕರೀತಾರೆ. ಅಂತಹ ಸತ್ತ ಮರ ಇಲ್ಲಿ ತನಕ ಬರಲಿಕ್ಕೆ ಶಕ್ಯವಿಲ್ಲ. ನಾನೇನೋ ತಿಳ್ಕೊಂಡಿದ್ದೆ ನೀನು ವಿಳಾಸ ತಪ್ಪಿ ಇಲ್ಲಿ ಬಂದಿರಬಹುದು ಅಂತ. ಹಾಗೆ ಈಗ ನೋಡಿದ್ರೆ ನೀನು ತನ್ನನ್ನು ಮತ್ತೊಂದು ಹೆಸರನ್ನು ಹೇಳ್ಕೊಡ್ತಾ ಇದ್ದೀಯ. ಈಗ ಅಂಥ ಇದು ಈಗ ಹೇಳ್ತಿರುವಂಥ ಹೆಸರನ್ನ ಒಂದು ನಿರ್ಜೀವವಾದಂತಹ ಒಂದು ವೃಕ್ಷ ಇಲ್ಲಿ ತನಕ ಬರಲಿಕ್ಕೆ ಶಕ್ಯವೇ ಇಲ್ಲ. ಹಾಗಾಗಿ ನೀನು ಸುಳ್ಳು ಹೇಳ್ತಾ ಇದೆಯಾ, ಮೊದಲು ಇಲ್ಲಿಂದ ಹೊರಡುವಂಥವನ್ನ. ನೋಡು, ನೀನು ಇವತ್ತಿನ ದಿವಸ ಕನ್ನಡಕ ಹಾಕ್ಕೊಂಡೇ ನೋಡ್ತಾ ಇದ್ದೀಯ, ನಿನಗೂ ವಯಸ್ಸಾಯಿತು. ಇಲ್ಲಿ ಚಿಗುರು ಮೋಟು ಇಲ್ಲದಂಥ ಮಾರಪದಿಂದ ಇಷ್ಟು ಪ್ರತ್ಯಕ್ಷವಾಗಿ ನಿನ್ನ ಪತಿ ನಾನು ಬಂದಿದ್ದೇನೆ. ಆ ಮೋಟು ಚಿಗುರು ಇಲ್ಲದಂಥದ್ದು ಪರ್ಣ ಎಲ್ಲ ಬಿದ್ದಂತಹ ಸ್ಥಾಣು ಆ ಮೋಟು ಮರ ಹೆಂಗೆ ಬಂತು ಅಂತ ಕೇಳ್ತಿದ್ಯಾ? ಸರಿ ಕಾಣೋದಿಲ್ವಾ? ನೋಡು, ಹಾಗಿದ್ರೆ ಮತ್ತೆ ಹೇಳ್ತೇನೆ ನೋಡು. ಅನ್ನೇಲ ಕಂಠಪುರ ದೇವದೈತ್ಯೋ ಮಹಾಮಂದರಾದ್ರಿಂ ವಿನಿಕ್ಷಿಪ್ಯ ವಾರ್ಧವು ತದಾ ಮತ್ಸ್ಯಮಾನೆ ಬಹುವಾತಿರೌದ್ರಂ ವಿಶಂಕಾಳಕೂಟಂಚ ಪೀತ್ವಾಸಿ ದೇವಿ. ಹೇ ದೇವಿ, ನೀನು ಶೂಲಿ ಅಲ್ಲ, ಸ್ಥಾಣು ಅಲ್ಲ ಅಂತೀಯಲ್ಲ. ನೋಡು, ಇದು ನಿನಗೆ ಎಲ್ಲ ಗೊತ್ತಿದ್ದು. ನೀನು ನನಗೆ ನೀಲಕಂಠ ಅಂತ ಹೇಳ್ತಾರೆ. ಅಂಥ ನೀಲಕಂಠ ನಿನ್ನ ಮನೆಗೆ ಬಂದಿದ್ದಾನೆ. ನೀಲಕಂಠ ಹೇಗೆ ಬಂತು ನಿನಗೆ ಗೊತ್ತುಂಟು. ಇಡೀ ಜಗತ್ತನ್ನು ಯಾವಾಗಲೂ ಎಲ್ಲರೂ ಸಾಯ್ತಿದ್ರು, ಅಸುರರು ಸಾಯ್ತಿದ್ರು, ದೇವತೆಗಳು ಸಾಯ್ತಿದ್ರು. ಇಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರು ದೇವತೆಗಳ ಸಂಗಮವನ್ನು ಮಾಡಿಕೊಂಡು ನಾವು ಅಮೃತಪಾನ ಮಾಡಬೇಕು. ಅಮೃತಪಾನವನ್ನು ಮಾಡಿದರೆ ಸಾವು ಬರುವುದಿಲ್ಲ ಅಂಥೇಳಿ. ಹಾಗಿದ್ದರೆ ಅಮೃತಪಾನ ಮಾಡಬೇಕಾದ್ರೆ ಏನು ಮಾಡಬೇಕು? ಅದನ್ನು ಮಥನ ಮಾಡಬೇಕು. ಅದು ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತದಲ್ಲಿ ಇಟ್ಕೊಂಡು ಕಡದಂಥ ಸಂದರ್ಭದಲ್ಲಿ ಹೇಗೆ ಮಜ್ಜಿಗೆ ಕಡ್ದಾಗ ಬೆಣ್ಣೆ ಬರ್ತದೆಯೋ ಹಾಗೆ ಅಮೃತ ಉದ್ಭವ ಆಗಬೇಕಾದ್ರೆ ಮಥನ ಮಾಡಬೇಕು. ಅದಕ್ಕೋಸ್ಕರವಾಗಿ ಮಂದರ ಪರ್ವತವನ್ನು ಕೊಡಗೋಲಾಗಿಯೂ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ದೇವಾಸುರರು ಮಂಥನ ಮಾಡುವಂಥ ಸಂದರ್ಭದಲ್ಲಿ ಗಣಪತಿ ಸ್ಮರಣೆ ಮಾಡದೆ ಹಾಲಕೂಟ ವಿಷ ಬಂತು. ಆ ಹಾಲಕೂಟ ವಿಷ ಉತ್ಪನ್ನವಾದಂಥ ಸಂದರ್ಭದಲ್ಲಿ ಇಡೀ ಜಗತ್ತನ್ನು ದಾನ ಮಾಡ್ತು. ಅಷ್ಟೇ ಅಲ್ಲದೆ ಆ ವಿಷದ ಏನು ಆವಿ ಇರ್ತದೆ, ಹೊಗೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ದೇವತೆಗಳು ಅಸುರರು ಸತ್ತುಬಿಟ್ರು. ಅಂಥ ಹಾಹಾಕಾರ ಎದ್ದುಬಿಡ್ತು. ಅಂಥ ಸಂದರ್ಭದಲ್ಲಿ ಆವಾಗ ವಿಷ್ಣುನೂ ಬರಲಿಲ್ಲ, ಬ್ರಹ್ಮನೂ ಬರಲಿಲ್ಲ, ಯಾರು ಬರಲಿಲ್ಲ. ಆಗ ನಾನೇ ಬಂದು ಆ ಹಾಲಕೂಟ ವಿಷವನ್ನು ಪಾನ ಮಾಡಿಬಿಟ್ಟೆ. ಆಗ ನೀನು ಪತಿವ್ರತ ಸ್ತ್ರೀ, ನೀವು ಅಯ್ಯೋ ನನ್ನ ಪತಿದೇವರು ಈ ವಿಷ ಕುಡಿದ್ಬಿಟ್ರು, ಈ ನನ್ನ ಪತಿದೇವರು ಹೋಗ್ಬಿಡ್ತಾರೆ ಅಂತ ಬಂದೆ. ನೀನು ಬಂದು ಏನು ಮಾಡಿದೆ? ವಿಷಪಾನವನ್ನು ನಾನು ಮಾಡಿದಂಥ ಸಂದರ್ಭದಲ್ಲಿ ಬಂದು ಗಟ್ಟಿ ಕುತ್ತಿಗೆ ಹಿಡಿದ್ಬಿಟ್ಟೆ. ಯಾಕಂದರೆ ವಿಷ ಉದರಕ್ಕೆ ಹೋಗ್ಬಿಡ್ತೆ, ನೀನು ಪತಿದೇವರು ಎಲ್ಲಿ ತೀರ್ಕೊಂಡ್ಬಿಡ್ತಾರೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ನಿನ್ನ ಸೌಭಾಗ್ಯ ಯೋಗ ಗಟ್ಟಿ ಇತ್ತು, ಮತ್ತು ಪತಿಭಕ್ತಿ ಪರಾಯಣೆ ನೀನು ಗಟ್ಟಿಯಾಗಿ ನನ್ನ ಕುತ್ತಿಗೆಯನ್ನು ಹಿಡಿದ್ರಿಂದ ಆ ವಿಷ ಹೊರಗೂ ಬರಲಿಲ್ಲ, ಹೊಟ್ಟೆ ಒಳಗೆ ಹೋಗಲಿಲ್ಲ. ಅದು ನನ್ನ ಕಂಠದಲ್ಲಿ ಇದ್ದು ನೀಲಾಯಿತು. ಅದಕ್ಕೋಸ್ಕರ ವಿಷಕಂಠ, ನೀಲಕಂಠ ಅಂತ ಹೇಳ್ತಾರೆ. ಅದು ನಾನಾಗಿದ್ದರಿಂದ ನನಗೆ ನೀಲಕಂಠ. ಈ ನೀಲಕಂಠ ಆದರೂ ನಿನಗೆ ಗೊತ್ತಿರಬೇಕು. ಇಂಥ ನೀಲಕಂಠ ಪತಿದೇವರು ನಿನ್ನ ಮನೆ ಬಾಗಿಲಿ ಬಂದಿದ್ದೇನೆ, ಬಾಗಿಲು ತೆಗೆ ನೀನು. ನೀಲಕಂಠೋ ವನೇ ರಾತಿ. ನೀಲಕಂಠ ಅಂದರೆ ನೀಲಕಂಠೋ ವನೇ ವಾಸೋ ಭಜಂಗಾರಿ ಮಯೂರಕಾಃ ಸತ್ಯಂಚೈವ ತದ್ವಾಣಿಂ ಕೇಕಾಂಜಾನಾಮಿ ನಿಶ್ಚಯಃ. ಹೀಗೆ ಕೇಕಾಂಜಾನಾಮಿ ನಿಶ್ಚಯಂ. ಹೇ ದಾರಿ ಹೋಗ್ತಾನೆ, ನೀನು ಈಗ ತನ್ನನ್ನು ನೀಲಕಂಠ ಅಂತ ಕರಿತಾ ಇದ್ದೀಯ. ನೀಲಕಂಠ ಅಂತಂದರೆ ವನದಲ್ಲಿ ವಾಸ ಮಾಡುವಂತಹ ಸರ್ಪಗಳ ಶತ್ರು ಆದಂತಹ ನವಿಲನ್ನು ನೀಲಕಂಠ ಅಂತ ಕರೀತಾರೆ. ಅಂಥ ನೀಲಕಂಠ ನೀನಾಗಿದ್ದಲ್ಲಿ ಎಲ್ಲಾದರೂ ಸರ್ಪಗಳ ವಾಸಸ್ಥಾನವನ್ನು ನಿನ್ನ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಉದರಭರಣೆಗೆ ಯೋಗ್ಯವಾಗುವಂಥ ಸ್ಥಾನವನ್ನು ನಿನ್ನ ಅನುಸರಿಸಬಹುದೇ ಹೊರತು ಅದನ್ನು ಹೊರತು ಇಲ್ಲಿ ನಿನಗೆ ಅವಕಾಶವಿಲ್ಲ. ಅಯ್ಯೋ, ಏನಂದೆ? ಸಂಬೋಧನೆ ಮಾಡಿ ದಾರಿ ಹೋಗ್ಕ ಅಂತ ಹೇಳ್ಬಿಟ್ಟಲ್ಲ. ನಿನ್ನ ಪತಿದೇವರು ಬಂದು ನಾನು ದಾರಿ ಎಲ್ಲ ಹೋಗ್ಬೇಕಾ? ನಾನು ಮನೆಗೆ ಬಂದಿದ್ದೆ, ನಿನ್ನ ಪತಿದೇವರು ನಿನ್ನನ್ನು ದಾರಿ ಹೋಗ್ಕ ಅಂತ ಹೇಳ್ತೀಯಲ್ಲ. ನೋಡು ನನಗೆ ಹೆಂಗೆ ಉಂಟು ಬ್ರಹ್ಮಾದ್ಯ ಸ್ಥಾವರಾಂತಾಶ್ಚ ಪಶವ ಪರಿಕೀರ್ತಿತಾ ತೇಷಾಮತಿ ಪತಿತ್ವಾಚ ಪಶೂನಾಂ ಪತಿರೀರಿತ ಪಶವಶ್ಚತುಷ್ಪದ. ಅದರೊಳಗೆ ಇಡುದು ಅಷ್ಟೇ.